Hello everyone, welcome back to my channel. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಪರ್ಫೆಕ್ಟ್ಲಿ ಆಲ್ ರೈಟ್. ಓಕೆ, ಸೊ ಈಗ ಒಂದು ಕ್ವಿಕ್ಕಾಗಿ ಒಂದು ಸ್ಪೆಲ್ಲನ್ನು ಹೇಳ್ಕೊಟ್ಬಿಡ್ತೀನಿ, ವೆರಿ ಪವರ್ಫುಲ್. ನಾನು ಏನು ಹೇಳ್ತೀನಿ ಹಾಗೇ ಮಾಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿಬಿಡಿ, ಸೊ ದಟ್ ನಿಮಗೆ ಎಲ್ಲೂ ಯಾವುದೋ ಪಾಯಿಂಟು ಮಿಸ್ ಆಗಬಾರ್ದು. ಓಕೆ, ಸೊ ಬೇಸಿಕಲಿ ಈ ಒಂದು ಸ್ಪೆಲ್ ನಾವು ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಯಾವತ್ತು ಮಾಡ್ತಿದ್ದೀವಿ. ಓಕೆ, ಸೊ 26th ಹುಣ್ಣಿಮೆ ಇದೆ, ಹುಣ್ಣಿಮೆ ದಿನ ಮಾಡಿ. ಆ್ಯಂಡ್ ಯಾರು 12 ಪೋರ್ಟಲ್ ಇನ್ನೂ ಮಾಡಿಲ್ಲ, 31st ತನಕನೂ ಪೋರ್ಟಲ್ ಓಪನ್ ಇರುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ವಿಶಸ್ ಯಾರ್ದು 12 ಪೋರ್ಟಲಲ್ಲಿ ಫುಲ್ಫಿಲ್ ಆಗಿದೆ ನನಗೆ ಕಾಮೆಂಟ್ಸಲ್ಲಿ ಹೇಳಿದ್ದೀರಾ, ಮೆಸೇಜಸಲ್ಲಿ ಹೇಳಿದ್ದೀರಾ. ಸೊ ಅವರೆಲ್ಲ ಬೇಕಿದ್ರೆ ನೀವು ಆ ವಿಷಯನ ತೆಗೆದುಬಿಟ್ಟು ಇನ್ನೊಂದು 2 ವಿಷಯಗಳನ್ನು ಆ್ಯಡ್ ಮಾಡ್ಕೋಬಹುದು. ಓಕೆನಾ, ಈಗಲೂ ನೀವು ವಿತ್ ಡಿಫ್ರೆಂಟ್ ವಿಷಸ್ನ ಬರೀಬಹುದು, ಏನು ತೊಂದರೆ ಇಲ್ಲ. 31ನೇ ತಾರೀಕು ತನಕ ಪೋರ್ಟಲ್ ಓಪನ್ ಇರುತ್ತೆ. ಸೊ 2023 ಲಾಸ್ಟ್ ಪೋರ್ಟಲ್ ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, 26ನೇ ತಾರೀಕು ವೆರಿ ಪವರ್ಫುಲ್ ಫುಲ್ ಮೂನ್ ಇದೆ. ಸೊ ಅವತ್ತು ನೀವು ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕು. ಅದು ಏನು ಮ್ಯಾನಿಫೆಸ್ಟೇಷನ್ ಅಂತ ನಾನು ಹೇಳ್ತೀನಿ ನಿಮಗೆ. 2024 ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಬೇಕು ಅಂತ ನೀವೇನು ಮಾಡ್ತೀರಾ, ಒಂದು ಬೇ ಲೀಫ್ನ ಬರ್ನ್ ಮಾಡ್ತೀರಾ. ಓಕೆ, ಸೊ ಇಷ್ಟೇ ಹೇಳಬೇಕು, ನೀವು ಯಾವ ವಿಷಯನೂ ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಎಲ್ಲ ವಿಷಸ್ಸು ಇನ್ಕ್ಲೂಡ್ ಆಗಿದೆ ಅಲ್ವಾ. ಸೊ ಸಿಂಪಲಾಗಿ ಒಂದು ಲೈನನ್ನು ಹೇಳಿಬಿಡೋಣ. ಆದರೆ ಅದನ್ನು 26th ನಿಮಗೇನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ 31st ಒಳಗೆ ಎನಿ ಟೈಮ್ ದಯವಿಟ್ಟು ಮಾಡಿ. ಓಕೆ, ಆ್ಯಂಡ್ ಪೀರಿಯಡ್ಸಲ್ಲಿ ಕೂಡ ಮಾಡಬಹುದು. ಆ್ಯಂಡ್ ಯಾವುದೇ ಟೈಮ್ ಲಿಮಿಟ್ ಇಲ್ಲ, ಈ ಟೈಮಲ್ಲೇ ಮಾಡಬೇಕು ಅನ್ನೋ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಎನಿ ಟೈಮ್ 26th ಎನಿ ಟೈಮ್ ಮಾಡ್ಬೋದು. ಆದಷ್ಟು ನೈಟ್ ಚಂದ್ರನ ಕೆಳಗೆ ಕೂತು ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಪ್ರೈವಸಿ ಇಶ್ಯೂ ಇದೆ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ರೂಮಲ್ಲಿ ಕೂತು ಕೂಡ ನೀವು ಮಾಡಬಹುದು. ಆ್ಯಂಡ್ ಈ ರೆಮಿಡಿನ ನೀವು ಮಾಡೋಕ್ಕೆ ಆಗಲ್ಲ ಅಂದರೆ ಇವಾಗ ನಾನು ಇದನ್ನು ಬರ್ನ್ ಮಾಡ್ತೀನಿ, ಆವಾಗಲೇ ನೀವು ನಿಮ್ಮ ವಿಷಯನ ಕೇಳ್ಕೊಳ್ಳಿ. ಬಟ್ ಆದಷ್ಟು ನೀವೇ ಮಾಡೋದ್ರಿಂದ ತುಂಬ 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 ಪವರ್ಫುಲ್ ಆಗಿರುತ್ತೆ. ಓಕೆ, ಸೊ ನೀವು ನಿಮ್ಮ ಪೀರಿಯಡ್ಸ್ ಟೈಮಲ್ಲೂ ಮಾಡ್ಬೋದು, ಅದನ್ನು ಹೇಳಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ನಿಮ್ಗೆ ಏನು ಬೇಕು ಅಂದರೆ ಒಂದು ಒಳ್ಳೆ ಬೇ ಲೀಫ್ ಬೇಕು. ಆ್ಯಕ್ಚುಲಿ ನನ್ನ ಹತ್ರ ಖಾಲಿ ಆಗಿದೆ, ನಿಮಗೆ ವೀಡಿಯೋಗೋಸ್ಕರ ನಾನು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋದು ತೊಗೊಂಡಿದ್ದೀನಿ. ಯಾವ ರೀತಿ ಇರಬೇಕು ಅಂತ ಅಂದರೆ, ಇಲ್ಲಿ ಒಂದು ಇದಿದೆ, ಇದ್ರ ರಿಲೇಟೆಡ್ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ, ಈ ಸಿಂಬಲ್ ಯಾಕೆ ಬರೆದಿದ್ದೀನಿ ಅಂತ. ಯು ಕ್ಯಾನ್ ಚೆಕ್ ದ್ಯಾಟ್. ಇಷ್ಟು ನೀಟಾಗಿರಬೇಕು ನಿಮ್ಮ ಬೇ ಲೀಫ್. ಓಕೆ, ಇಷ್ಟು ನೀಟಾಗಿರಬೇಕು ನಿಮ್ಮ ಬೇ ಲೀಫು. ಇದು ಆಲ್ರೆಡಿ ಈ ಸಿಂಬಲ್ ಇರೋದ್ರಿಂದ ನಾನು ಇದನ್ನು ಬರ್ನ್ ಮಾಡ್ತಿಲ್ಲ, ನಾನು ಎತ್ತಿಟ್ಕೊತಿದ್ದೀನಿ. ಆದರೆ ನಿಮಗೆ ತೋರಿಸ್ತಿರೋದು. ಸೊ ಎಲ್ಲಿ ಸಿಗುತ್ತೆ ಅಂತ ಕೆಲವರಿಗೆ ಡೌಟ್ ಇರುತ್ತೆ. ನೀವು ಮೋರ್ ಮಾರ್ಕೆಟಲ್ಲಿ ಹೋದರೆ ನಿಮಗೆ ಒಂದು ದೊಡ್ಡ ಪ್ಯಾಕೆಟೇ ಸಿಗುತ್ತೆ. ಅದರಲ್ಲಿ ಅಟ್ಲೀಸ್ಟ್ ಒಂದು 10 ಆದರೂ ನಿಮಗೆ ಒಳ್ಳೆ ಬೇ ಲೀಫ್ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂತಂದರೆ ಪಲಾವ್ ಎಲೆ, ಓಕೆನಾ, ಪಲಾವ್ ಎಲೆ ಅಂತಾರೆ ಇದಕ್ಕೆ, ಬೇ ಲೀಫ್ ಅಂತಾರೆ. ತುಂಬ ಪವರ್ಫುಲ್ ಇದು ಮ್ಯಾನಿಫೆಸ್ಟೇಷನ್ಗೆ. ದೆನ್ ಈ ರೀತಿ ಫುಲ್ ನೀಟಾಗಿರಬೇಕು. ಇಲ್ಲಿ ಎಡ್ಜಸ್ಸು ಕೂಡ ಅಷ್ಟೇ, ಏನು ಕಟ್ಟಿರಬಾರ್ದು. ಇಲ್ಲಿ ನೀವು ನೋಡ್ತಿದ್ದೀರಲ್ವ, ಈ ರೀತಿ ಯಾವುದೇ ರೀತಿ ಕಟ್ಟಿರಬಾರ್ದು, ಇಷ್ಟು ನೀಟಾಗಿರಬೇಕು. ನಾನಿವಾಗ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿಯಾದಂಥದ್ದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನೀಟಾಗಿರೋದನ್ನ ತೊಗೊಳ್ಳಿ. ಎಲ್ಲಾದರೂ ಹುಡುಕಿ, ಇನ್ನೂ ಟೈಮ್ ಇದೆ, ಇವತ್ತು 23rd, ಇನ್ನೂ 3 days ಟೈಮ್ ಇದೆ ನಿಮಗೆ. ಸೊ ಎಲ್ಲಾದರೂ ಹುಡುಕಿ ತೊಗೊಂಡು ಬನ್ನಿ. ಓಕೆ, ಆ್ಯಂಡ್ ಅದಕ್ಕೆ ನಿಮಗೆ ರೆಡ್ ಕಲರ್ ಮಾರ್ಕರ್ ಬೇಕು. ಓಕೆ, ರೆಡ್ ಕಲರ್ ಮಾರ್ಕರ್ ನಿಮ್ಗೆ ಎಂಥ ಹಳ್ಳೀಲಿ ಕೂಡ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ. ಇನ್ ವರ್ಸ್ಟ್ ಕೇಸ್ ನಿಮಗೆ ಸಿಗಲಿಲ್ಲ ಅಂದರೆ ರೆಡ್ ಕಲರ್ ಸ್ಕೆಚ್ ಪೆನ್ನೋ ಅಥವಾ ಬಾಲ್ ಪೆನ್ನೋ ಅದರಲ್ಲಿ ನೀವು ಮಾಡಬಹುದು. ಒಂದು 2-3 ಎಲೆನ ಇಟ್ಕೊಂಡಿರಿ. ಬಿಕಾಸ್ ಬಾಲ್ ಪೆನ್ನಲ್ಲಿ ಮಾಡಬೇಕಾದ್ರೆ ನಿಮಗೆ ತೂತು ಬೀಳೋದು ಇಲ್ಲ ಈ ರೀತಿಯಾದಂತಹ ಏನಾದರೂ ಇಶ್ಯೂಸ್ ಬಂದರೂ ಬರುತ್ತೆ. ಸೊ ಅವಾಗ ಆ ಎಲೆ ಬಿಟ್ಬಿಟ್ಟು ನೀವು ಬೇರೆ ಎಲೆನ ತೊಗೊಂಡು ಮತ್ತೆ ಹೊಸದಾಗಿ ಮಾಡಬಹುದು. ಅರ್ಥ ಆಯ್ತಲ್ವಾ? ಅಂದರೆ ನಾನು ಹೇಳ್ತಿರೋದು, ಈಗ ಫಾರ್ ಎಕ್ಸಾಂಪಲ್ ನೀವು ಬಾಲ್ ಪೆನ್ನನ್ನು ಉಪಯೋಗಿಸ್ಬಿಟ್ರೆ, ಈ ಥರದ್ದು ಒಂದು ಬಾಲ್ ಪೆನ್ ಉಪಯೋಗಿಸ್ಬಿಟ್ರೆ ನೀವು ಇಲ್ಲಿ ಒಂದು ಸರ್ಕಲ್ ಹಾಕಿ ಇದನ್ನು ಮಾಡಬೇಕು. ಆ ರೀತಿ ಮಾಡಬೇಕಾದ್ರೆ ಇನ್ ಕೇಸ್ ಎಲೆ ತೂತಾಗಿಬಿಟ್ರೆ ನಿಮಗೆ ಬೇರೆ ಎಲೆ ಬೇಕಾಗತ್ತೆ. ಓಕೆ, ನೀವು ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ, ಬ್ರೇಕ್ ಆಗಬಾರ್ದು. ಓಕೆ, ಸೊ ಈ ರೀತಿ ನೀವೇನು ಮಾಡ್ತೀರಾ ಅಂತ ಅಂದರೆ, ಪಲಾವ್ ಎಲೆಗೆ ಒಂದು ರೆಡ್ ಕಲರ್ ಮಾರ್ಕರ್ನ ತೊಗೊಂಡು ಈ ರೀತಿ ರೌಂಡ್ ಹಾಕ್ಬಿಟ್ಟು ಸರ್ಕಲ್ ಹಾಕಿ ಆ ಸರ್ಕಲನ್ನು ಫಿಲ್ ಮಾಡಬೇಕು. ಈ ಫಿಲ್ ಮಾಡಬೇಕಾದ್ರೂ ನೀವೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಫಿಲ್ ಮಾಡಿ, ಕಂಪ್ಲೀಟ್ ಫಿಲ್ ಮಾಡಿ. ಈ ಸರ್ಕಲ್ ಆದಷ್ಟು ನೀಟಾಗಿ ಬರಲಿ. ಓಕೆ, ಸೊ ಸರ್ಕಲ್ ಆದಷ್ಟು ನೀಟಾಗಿ ಬರಲಿ. ಇದು ಬಂದಮೇಲೆ ಅದಕ್ಕೂ ಮುಂಚೆ ನಾನು ಇನ್ನೊಂದು ಹೇಳೋದು ಮರೆತೆ, ಊದಿನ ಕಡ್ಡಿನ ತೊಗೊಂಡು ಇದನ್ನು ಕ್ಲೆನ್ಸ್ ಮಾಡ್ಕೋಬೇಕು. ನೀವು ಊದಿನ ಕಡ್ಡಿನ ತೊಗೊಂಡು ಚೆನ್ನಾಗಿ ಇದ್ರ ಸುತ್ತ ಕ್ಲೆನ್ಸಿಂಗ್ ಮಾಡಿ ಈ ರೀತಿ ಒಂದು ಡಾಟ್ನ ಮಾಡ್ಕೊಳ್ಳಿ.
ರೆಡ್ ಕಲರ್ ಮಾರ್ಕರ್ ರೆಡ್ಡೇ ಆಗಬೇಕು. ಓಕೆ, ಮತ್ತು ರೆಡ್ ಇಲ್ಲ ಅಂತ ಹೇಳಿಬಿಡಿ, ತೊಗೊಂಡು ಬನ್ನಿ. ಇದನ್ನು ಮಾಡಾದಮೇಲೆ ಜಸ್ಟ್ ಇದನ್ನ ನಿಮ್ಮ ಕೈಯಲ್ಲಿ ಹೋಲ್ಡ್ ಮಾಡಿ, ನನ್ನ 2024 ಮ್ಯಾನಿಫೆಸ್ಟೇಷನ್ ಎಲ್ಲ ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಯು. ನಿಮಗೆ ಹಾರ್ಟಿಂದ ಬರಬೇಕಿದು. ಓಕೆ, ಸುಮ್ಮನೆ ನನ್ನ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್, ನೋ. ಓಕೆ, ಥ್ಯಾಂಕ್ ಯು. ನಾವು ಬೇರೆ ವಿಷಯಸ್ ಹೇಳ್ಕೊಬೋದಾ ಅಂತ ನೀವು ಮತ್ತೆ ನನಗೆ ಪ್ರಶ್ನೆ ಮಾಡ್ತೀರಾ, ಬೇಡ ಅಂತ ನಾನು ಹೇಳ್ತೀನಿ. ಓಕೆ, ಜಸ್ಟ್ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅಷ್ಟನ್ನೇ ಹೇಳಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ನನಗೆಲ್ಲ 2024 ಎಲ್ಲ ಮ್ಯಾನಿಫೆಸ್ಟೇಷನ್ ಸಕ್ಸಸ್ಫುಲ್ ಆಗಿದೆ. ಇದನ್ನು ಹಿಡ್ಕೊಂಡು ನಿಮ್ಮ ಮನಸ್ಸಲ್ಲಿ ಹೇಗೆ ಫೀಲ್ ಆಗಬೇಕು ನಿಮಗೆ ಅಂತ ಅಂದರೆ, ಎಸ್ ಅಂತ ಬರಬೇಕು ಮನಸ್ಸಲ್ಲಿ. ಆ ಪ್ರೇಯರ್ ನೀವು ಹೇಳಬೇಕಾದ್ರೆ ಹೌದು ಕಂಪ್ಲೀಟ್ ಆಗಿರೋ ಥರ ನೀವು ಫೀಲ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಹ್ಯಾಪಿ ಆಗಿರೋದು ಈ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಬೇಕು 2024 ಇದನ್ನು ಜಸ್ಟ್ ಹಿಂಗೆ ಹೋಲ್ಡ್ ಮಾಡ್ಕೊಳ್ಳಿ. 2 ಕೈಯಲ್ಲಿ ಹೋಲ್ಡ್ ಮಾಡೋದಿದ್ರೆ 2 ಕೈಯಲ್ಲಿ ಹೋಲ್ಡ್ ಮಾಡ್ಬೋದು, ಇಲ್ಲ ಒಂದೇ ಕೈಯಲ್ಲಿ ಹೋಲ್ಡ್ ಮಾಡ್ಬೋದು. ಇದನ್ನು 2 ಕೈಯಲ್ಲಿ ಹೋಲ್ಡ್ ಮಾಡಿ ನಿಮ್ಮ ಹಾರ್ಟ್ ಹತ್ರ ಇಟ್ಕೋಬಹುದು, ಅಥವಾ ಈಗ ಕಣ್ಣ ಹತ್ರ ಇಟ್ಕೊಂಡು ಪ್ರೇಯರ್ ಮಾಡ್ತೀವಲ್ಲ ಆ ರೀತಿಯೂ ಮಾಡಬಹುದು. ಸೊ ಜಸ್ಟ್ ಒಂದು 2 ಮಿನಿಟ್ಸ್ ವಿಜುವಲೈಸ್ ಮಾಡ್ಕೊಳ್ಳಿ. 2024 ಸಕ್ಕತ್ತಾಗಿರೋ ಥರ, ನೀವು ನಿಮ್ಮ ಪರ್ಸನ್ ಜೊತೆಗೆ ಇರೋ ಥರ ಒಂಥರ ಹ್ಯಾಪಿ ಮೂಮೆಂಟ್ಸ್. ನಿಮಗೆ ಟಿಯರ್ಸ್ ಬಂದರೂ ಬರಬಹುದು. ಇನ್ ಕೇಸ್ ನಿಮ್ಗೆ ಆ ಜಾಯಲ್ಲಿ ಟಿಯರ್ಸ್ ಬಂತು ಅಂದರೆ 100% ನಿಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಈ ರೀತಿ ಬರೆದಾದ್ಮೇಲೆ ನಾನು ಹೇಳ್ದಂಗೆ ಒಂದು 2 ಮಿನಿಟ್ಸ್ ವಿಜುವಲೈಸ್ ಮಾಡಿದ್ಮೇಲೆ ಸಾಧ್ಯ ಆದರೆ ಇಲ್ಲಿ ಪ್ಲಕ್ಕರ್ನ ಯೂಸ್ ಮಾಡಿ. ಸೊ ಇಲ್ಲಿ ನಾನು ಯಾವ ಪ್ಲಕ್ಕರು ಯೂಸ್ ಮಾಡ್ತಿಲ್ಲ, ಜಸ್ಟ್ ನಾನೇ ಹೋಲ್ಡ್ ಮಾಡ್ತೀನಿ. ಇನ್ ಕೇಸ್ ಇದು ನಿಮಗೆ ಕಂಪ್ಲೀಟ್ ಬರ್ನ್ ಆಗಲಿಲ್ಲ ಅಂದರೆ ನೀವೇ ಬರ್ನ್ ಮಾಡಿ. ಓಕೆನಾ, ಮಧ್ಯಕ್ಕೆ ಆಫ್ ಆದರೆ ಮಾಡಿದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಬರ್ನ್ ಮಾಡಬೇಕಾದ್ರೂ ಕೂಡ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. 2024 ಎಲ್ಲ ಮ್ಯಾನಿಫೆಸ್ಟೇಷನ್ನು ಸಕ್ಸಸ್ ಆಗಿದೆ. ನನ್ನ ಎಲ್ಲ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗಿದೆ. ಓಕೆ, ಈ ರೀತಿ ನೀವು ಕಂಪ್ಲೀಟಾಗಿ ಅದನ್ನ ಬರ್ನ್ ಮಾಡ್ಬೋದು. ಇಷ್ಟು ಬರ್ನ್ ಆದರೆ ಸಾಕು. ಓಕೆ, ಸೊ ಈಗ ನಿಮ್ದು ಏನು ಡಾಟ್ ಬರೆದಿರ್ತೀರಲ್ವ ಆ ಒಂದು ಪೋರ್ಷನ್ ಬರ್ನ್ ಆದರೆ ಇನ್ನೂ ಫೈನ್. ನಿಮಗಿಲ್ಲ ಇದನ್ನು ಕಂಪ್ಲೀಟ್ ಬರ್ನ್ ಮಾಡಬೇಕು ಅನಿಸ್ತು ಅಂತ ಅಂದರೆ ಜಸ್ಟ್ ನೀವೇ ಓನಾಗಿ ಬರ್ನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ನಿಮ್ಮ ಡಾಟ್ ಒಂದು ಬರ್ನ್ ಆದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಬಿ ಕೇರ್ಫುಲ್ ಬೆಂಕಿ ಜೊತೆ. ಆ್ಯಂಡ್ ಈ ಥರ ಯಾವುದಾದ್ರೂ ಪ್ಲೇಟನ್ನು ಉಪಯೋಗಿಸಿ ಬರ್ನ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಆ್ಯಶಸ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಯೂನಿವರ್ಸ್ಗೆ ಬ್ಲೋ ಮಾಡಬಹುದು. ಓಕೆ, ಯೂನಿವರ್ಸಿಗೆ ಬ್ಲೋ ಮಾಡಿ. ಆ್ಯಂಡ್ ಜಾಸ್ತಿ ಯೂನಿವರ್ಸಿಗೆ ಬ್ಲೋ ಮಾಡಿ. ಓಕೆ, ಜಸ್ಟ್ ಬ್ಲೋ ಮಾಡೋಕ್ಕೂ ಮುಂಚೆ ಥ್ಯಾಂಕ್ ಯು ಅಂತ 3 ಸತಿ ಹೇಳಿಬಿಟ್ಟು ಬ್ಲೋ ಮಾಡಿ. ಸೊ ಪ್ರೈವಸಿ ಇಶ್ಯೂ ಇರೋರು ನಾನು ಹೇಳ್ದಂಗೆ ಈಗ ನಾನು ಏನು ಬರ್ನ್ ಮಾಡಿದ್ದೀನಲ್ಲ ಇದಕ್ಕೇ ನೀವು ಕೇಳ್ಕೋಬಹುದು. ಸೊ ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ವಿಡಿಯೋದಲ್ಲಿ ಹೇಳಿರೋದನ್ನೇ ದಯವಿಟ್ಟು ಕೇಳಬೇಡಿ. ಏನಾದರೂ ಡಿಫ್ರೆಂಟಾಗಿದ್ದರೆ ಕೇಳಿ. ನಾನು ಹೇಳ್ದಂಗೆ ಡಿಫ್ರೆಂಟ್ ವಿಷಸ್ನ ಕೇಳ್ಕೊಳಕ್ಕೆ ಹೋಗ್ಬೇಡಿ, ಜಸ್ಟ್ ಇಷ್ಟು ಮೆನ್ಷನ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್. ಆ್ಯಂಡ್ ಡೋಂಟ್ ಫರ್ಗೆಟ್, ಇದು ತುಂಬ ಅಂದರೆ ತುಂಬ ಪವರ್ಫುಲ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರಸ್ಟ್ ಮೀ. ಓಕೆ, ನೀವು ಏನು ಒಂಥರ ಫೌಂಡೇಶನ್ ಹಾಕ್ದಂಗೆ ಈಗ 2024 ಮ್ಯಾನಿಫೆಸ್ಟೇಷನ್ಗೆ ನೀವು ಫೌಂಡೇಶನ್ ಬುನಾದಿ ಹಾಕ್ತಾ ಇದ್ದೀರಾ. ಸೊ ನೆಕ್ಸ್ಟ್ ನಾವು ಬಿಲ್ಡಿಂಗ್ನ ಬಿಲ್ಡ್ ಮಾಡಬೇಕಲ್ವಾ, ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಇವಾಗ ನಾವು 2024. ಸೊ ನಾನು ಅಲ್ಲಿ ಕಮ್ ಅಪ್ ವಿತ್ ವಿಡಿಯೋ ಅಂತ ಹೇಳಿದ್ದೀನಿ ಏನು ಮಾಡಬೇಕು ಅಂತ. ಎಸ್, ಸೊ ಅದಾದಮೇಲೆ ಒಂದು ಲೈವ್ ಸೆಷನ್ ತೊಗೊಳ್ಳೋಣ, ಅದರಲ್ಲಿ ನಿಮ್ಮ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡೋಣ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್.